ಸರ್, ಇವತ್ತು ಭಾರತ ಸಂವಿಧಾನ ದಿನ, ಅದೊಂದು ಪವಿತ್ರವಾದ ದಿನ. ಅದರಿಂದ ನಮ್ಮ ಚಾನಲಿಂದ ಎಲ್ಲ ವಕೀಲರಿಗೂ, ನಾಗರಿಕರಿಗೂ ಹಾಗೂ ಎಲ್ಲ ರೀತಿಯ ಸಾರ್ವಜನಿಕರಲ್ಲೂ ಭಾರತ ಸಂವಿಧಾನ ದಿನದ ಶುಭಾಶಯಗಳನ್ನ ನಾವು ಕೋರ್ತೀವಿ. ಸರ್, ಈಗ ನಿಮ್ಮನ್ನು ನೋಡಲಿಕ್ಕೆ ಮೋದಿಯಿಂದ ನಾವು ಬ್ಯುಸಿಯಾಗಿದ್ರಿ. ಇವತ್ತು ನಮ್ಗೆ ಹೆಂಗೋ ಆಮಂತ್ರಣ ಪತ್ರಿಕೆ ಇತ್ತು. ನಮ್ಮ ಏನು ಕಾರ್ಯಕ್ರಮ ಮಾಡ್ತಾರೆ ವಸಂತ್ ಕುಮಾರ್ ಸರ್ ಅವರು ಒಂದು ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ರು. ತಮ್ಮ ಒಂದು ಚಾನಲ್ಗೆ ಆಹ್ವಾನ ಇತ್ತು. ಈ ಒಂದು ಕಾರ್ಯಕ್ರಮಕ್ಕೆ ತಾವು ಸಿಕ್ಕಿದ್ರಿ. ಇದ್ರ ಬಗ್ಗೆ ತಾವು ಹೇಳ್ತಾರೆ ಸರ್, ಬಹಳ ಬಿಸಿ ಇದ್ರಿ. ಏನು ಸರ್ ಬಿಸಿ ಇದ್ದು? ಬಿಸಿ ಅಂತ ಇಲ್ಲ, ಇಡೀ ರಾಜ್ಯದ ವಕೀಲರಿಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಮಾಡಿದ್ದು. ಅದರ ಜೊತೆ ಸಂವಿಧಾನಾಚರಣೆಗೂ ಸಹ ನನಗೆ ಆಹ್ವಾನವಿತ್ತು. ಒಂದು ವಿಶೇಷ ಹೇಳ್ಬೇಕಂದ್ರೆ ಇವತ್ತಿನ ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರವರು ಸರ್ ವಕೀಲರು ಅಂತ ಹೇಳಿಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಅದರ ಜೊತೆಗೆ ವಕೀಲರ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ನಾನು ಭಾಳ ಉತ್ಸುಕನಾಗಿದ್ದೀನಿ. ಅದು ಅತಿಥಿಯಾಗಿರ್ಬೋದು ಅಥವಾ ನಾನು ವಕೀಲನಾಗಿರ್ಬೋದು. ಇವತ್ತಿನ ದಿವಸ ವಕೀಲನಾಗಿ ನಾನು ರಾಜ್ಯ BJP ಕಾನೂನು ಪ್ರಕೋಷ್ಠದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀನಿ. ನಾವು ಮಾಸ್ TV ಮತ್ತು ನ್ಯೂಸ್ ಮೀಡಿಯಾದಿಂದ ಎಲ್ಲರಿಗೂ ನಮಸ್ಕಾರ. ಈ ದಿನ ಸಂವಿಧಾನ ದಿನ ಬಹಳ ಉತ್ಕೃಷ್ಟವಾದ ದಿನ. ಇದು 76ನೇ ಆ್ಯನಿವರ್ಸರಿಯ ಸಂವಿಧಾನ ದಿನ, ಬಹಳ ಉತ್ಕೃಷ್ಟವಾದ್ದು. ಈ ಸಂವಿಧಾನ ದಿವಸದಲ್ಲಿ ನಮಗೆ ನಮ್ಮ ಬಾರ್ ಕೌನ್ಸಿಲ್ ಚೇರ್ಮನ್ ಅವರಾದ ನಮ್ಮ ಮಿಟ್ಟಲ್ ಕೋಡ್ ಅವರು ಇದ್ದಾರೆ ನಮ್ಮ ಜೊತೆಯಲ್ಲಿ. ನಮ್ಮ ಕೆಲವು ಬಾರ್ ಕೌನ್ಸಿಲ್ ಬಗ್ಗೆ ನಮ್ಮ ಕರ್ನಾಟಕ ರಾಜ್ಯ ಭಾಳ ಪ್ರಸಿದ್ಧವಾದ ಮತ್ತು ಉತ್ಕೃಷ್ಟ ನ್ಯಾಯಾಲಯ, ಇದರ ವಿಚಾರಗಳೆಲ್ಲ ಕೂಲಂಕಷವಾಗಿ ಆಲೋಚನೆ ಮಾಡಿ ನಡೆದಿರುವಂಥದ್ದು ಒಂದು ನಮ್ಮ ರಾಜ್ಯದ ಮಾಡಲ್ಸನ್ನು ಪ್ರತಿಯೊಂದು ರಾಜ್ಯಗಳಲ್ಲೂ ನೋಡಿಕೊಂಡು ಮುಂದುವರಿಸುತ್ತಾರೆ. ಅಂತಹ ಸಮಯದಲ್ಲಿ ನಮಗೆ ಮಿಟ್ಟಲ್ ಕೋಡೆ ಅವರು ಇಲ್ಲಿ ಬಂದು ನಮ್ಮ ಚೇರ್ಮನ್ ಅಧ್ಯಕ್ಷರು ನಮ್ಮ ಕೆಲವು ವಿಷಯಗಳನ್ನು ತಿಳಿಸ್ತಾರೆ. ಎಲ್ಲರ ಹತ್ರ ಮಾತಾಡ್ಸ್ಕೊಳ್ಳೋಣ. ಮಾಸ್ TVಯ ಎಲ್ಲ ವೀಕ್ಷಕರಿಗೂ ಹಾಗೂ ಇಂದಿನ ಈ ಸಭೆಯಲ್ಲಿ ಆಸೀನರಾಗಿರ್ತಕ್ಕಂಥ ಮಂಜುನಾಥ್ ಅವರೇ, ಹೇಮಂತ್ ಅವರೇ ಹಾಗೂ ವಕೀಲರೇ ಹಾಗೂ ಮಾಸ್ TVಯ ನಿರೂಪಕರೇ ಎಲ್ಲರಿಗೂ ಸಹ ನಾನು ರಾಜ್ಯ ವಕೀಲರ ಪರಿಷತ್ತಿನ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಎಲ್ಲರಿಗೂ ಸಂವಿಧಾನದ ದಿನಾಚರಣೆಯನ್ನು ಮೊದಲನೇದಾಗಿ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಸರ್, ಹೀಗಿದ್ದಾಗ ನಾವು ಈಗಾಗಲೇ ಹೇಳಿದ್ರಿ, ಹುಬ್ಬಳ್ಳಿಯಲ್ಲಿ ಎಲ್ಲ ವಕೀಲರು ಸೇರಿ ವಕೀಲರ ಸಮ್ಮೇಳನ ಮಾಡ್ತೀವಿ ಅಂತ ಹೇಳಿದ್ರಿ. ಈ ವಿಚಾರದಲ್ಲಿ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಸರ್, ಸಮ್ಮೇಳನ 2 ವರ್ಷಕ್ಕೊಮ್ಮೆ 3 ವರ್ಷಕ್ಕೊಮ್ಮೆ ಆಗಬೇಕು. 1961ರಲ್ಲಿ ವಕೀಲರ ಅಧಿನಿಯಮ ಬಂದಿದೆ. ಈಗ 5 ವರ್ಷಕ್ಕೊಮ್ಮೆ ಸಮ್ಮೇಳನ ಆಗಿ 10 ಮಾತ್ರ ಆಗಿದೆ. ಇವತ್ತಿಗಾಗಲೇ 12 ಸಮ್ಮೇಳನ ಆಗಬೇಕಾಗಿತ್ತು, ಅದು ಆಗಿಲ್ಲ. ಮುಂದಿನ ದಿನಮಾನದಲ್ಲಿ ಆ ಸಮ್ಮೇಳನ ಮಾಡುವಂಥ ಶಕ್ತಿಯನ್ನು ಕಾಮರೆಡ್ಡಿಯವ್ರಿಗೆ ಕೊಡಲಿ ಅಂತೇಳಿ ಮಾಸ್ TV ಮುಖಾಂತರ ನಾನು ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ. ಸರ್, ಈಗಾಗಲೇ ಬೆಂಗಳೂರು ಹೈಕೋರ್ಟ್ನಲ್ಲಿ ಬೆಂಗಳೂರು ಕರ್ನಾಟಕ ಬಾರ್ ಕೌನ್ಸಿಲ್ ಅವರ ವಿರುದ್ಧ ಕೆಲ ಕೇಸ್ಗಳು ನಡೀತಾ ಇದ್ವು. ಆ ಕೇಸ್ಗೆ ನೀವು ಸಹ ಈ ಕೇಸಲ್ಲಿ ಹಾಜರಾಗ್ತಾ ಬರ್ತಾ ಇದೆ. ಹೀಗಿರುವಾಗ ಈ ರೀತಿ ಏನಾದರೂ ನೀವು ಅಧ್ಯಕ್ಷ ಬದಲಾವಣೆ ಆದರೆ ಆ ಕೇಸ್ ಗೆದ್ಕೋಬೋದು ಅಥವಾ ಏನಾಗ್ಬೋದು ಏನಾದ್ರು ವಿಷಯ ಕೇಳ್ಪಟ್ಟು ಇದ್ರ ಬಗ್ಗೆ ತಾವು ಹೇಳ್ತೀರಾ ಸರ್? ಸರ್, ಇಡೀ ರಾಜ್ಯದ ವಕೀಲರು ನನ್ನ ಜೊತೆ ವೈಯಕ್ತಿಕವಾಗಿ ಟಚ್ನಲ್ಲಿದ್ದಾರೆ, ಮಾತಾಡಿದ್ದಾರೆ. ಈಗಾಗಲೇ ಕರ್ನಾಟಕ ಉಚ್ಚ ನ್ಯಾಯಾಲಯವೂ ಸಹ ಅದಕ್ಕಾಗಿ ಒಂದು ಹಿರಿಯ ಸದಸ್ಯರ ಒಂದು ಕಮಿಟಿಯನ್ನು ಮಾಡಿದೆ. ಕಮಿಟಿ ಮಾಡಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ 196 ಬಾರ್ಗಳು ಕಾಮನ್ ಬೈ ಬರ್ತಾವೆ. 1,33,000 ವಕೀಲರು ಸಹ ಒಂದೇ ಕುಟುಂಬದ ಸದಸ್ಯರಾಗಿ ನಾವು ಮುಂದಿನ ದಿನಮಾನದಲ್ಲಿ ನಡ್ಕೊತೀವಿ ಅನ್ನುವಂಥ ಆಶಾಭಾವನೆಯನ್ನು ಈ ಒಂದು ಮಾಸ್ TV ಮುಖಾಂತರ ಹೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ. ಸರ್, ಪರಿಷತ್ನಲ್ಲಿ ಇದ್ದಕ್ಕಿದ್ದಾಗೆ ಬೇರೆ ಚೇರ್ಮನ್ ಮಾಡಬೇಕು ಅಥವಾ ಮತ್ತೊಂದು ಇದು ಮಾಡಬೇಕು ಅಂತೇಳಿ ತುಂಬ ಬಿರುಸಿನ ಒಂದು ಬದಲಾವಣೆ ಯಾಕೆ ಈ ಥರ? ಇದ್ರ ಬಗ್ಗೆ ಏನು ಹೇಳ್ತೀರಿ? ಇದ್ರ ಬಗ್ಗೆ ನಾನು ಆನ್ಸರ್ ಮಾಡಲಿಕ್ಕೆ ಶಕ್ತನಿಲ್ಲ. ಬಾರ್ ಕೌನ್ಸಿಲ್ ಆಫ್ ಇಂಡಿಯಾದ ಚೇರ್ಮನ್ ಆದಂಥ ಮನನ್ ಕುಮಾರ್ ಮಿಶ್ರಾ ಅವರು ಹಾಗೂ ಬಾರ್ ಕೌನ್ಸಿಲ್ ಇಂಡಿಯಾದ ಕಾರ್ಯದರ್ಶಿಗಳಾದಂಥ ಶ್ರೀಮಂತ್ ಅವರು ಅದಕ್ಕೆ ಆನ್ಸರ್ ಮಾಡಬೇಕಾಗತ್ತೆ. ನಾನು ಏನೇ ಆದೇಶ ಮಾಡಿದ್ರು ಸತೆಗೆ ನಾನು ಎಲ್ಲ ಆದೇಶಗಳನ್ನು ಸ್ವಾಗತ ಮಾಡಿದ್ದೀನಿ, ಹೊರತಾಗಿ ಯಾವುದನ್ನು ತಿರಸ್ಕಾರ ಮಾಡಿಲ್ಲ ಅನ್ನೋಂಥ ಮಾತನ್ನು ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಎಲ್ರಿಗೂ ತಿಳಿದಾಗೆ ಹೈಕೋರ್ಟ್ನಲ್ಲಿ ಹೈಕೋರ್ಟ್ ಅಡ್ವೊಕೇಟ್ ಅಸೋಸಿಯೇಷನ್ ಅನ್ನೋದು ವಿಚಾರ ಎಲ್ಲರಿಗೂ ಗೊತ್ತಾಗಿದೆ. ತಾವು ಸಹ ಕೇಸಲ್ಲಿ ಒಂದು ರೆಸ್ಪಾಂಡಲ್ಲಿ ಕೇಂದ್ರದಲ್ಲಿ ಪಿಟಿಷನ್ ಆಗಿದ್ದೀರಾ. ಜೊತೆಗೆ ಸುಮಾರು ರಾಜ್ಯಗಳಲ್ಲಿ ಈಗಾಗಲೇ ಹೈಕೋರ್ಟ್ ಅಡ್ವೊಕೇಟ್ ಅಸೋಸಿಯೇಷನ್ ಮಾಡಿದ್ದಾರೆ. ಹೀಗಿದ್ದಾಗ ಈ ಒಂದು ಕರ್ನಾಟಕ ರಾಜ್ಯದಲ್ಲೂ ಹೈಕೋರ್ಟ್ ಅಡ್ವೊಕೇಟ್ ಅಸೋಸಿಯೇಷನ್ ನೀವು ಕಾನೂನುಬದ್ಧವಾಗಿ ಆಕ್ಷನ್ ತಗೊಂಡಿದ್ದೀವಿ ಅಂತ ಈಗಾಗಲೇ ರಾಜ್ಯದ ಜನರಿಗೆ ತಿಳಿಸಿದ್ರಿ. ಹೀಗಿದ್ದಾಗ ಏನಾದರೂ ನೀವು ಕರ್ನಾಟಕದಲ್ಲಿ ಹೈಕೋರ್ಟ್ ಅಡ್ವೊಕೇಟ್ ಅಸೋಸಿಯೇಷನ್ ಮಾಡ್ತೀರಾ ಅನ್ನೋ ವಿಚಾರದಲ್ಲಿ ಬದಲಾವಣೆ ಕೇಳ್ಪಟ್ಟಿದೆ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ಏನು ಹೇಳ್ತೀರಿ?
ಸರ್, ನಾನು ಒಂದು ಸೂಕ್ಷ್ಮವಾದ ವಿಚಾರವನ್ನು ನಿಮ್ಮ ಮಾಸ್ ಟಿ ವಿ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ವಕೀಲರೆಲ್ಲರೂ 1,33,000 ಜನ ವಕೀಲರೆಲ್ಲರೂ ಒಂದೇ, ಇದರಲ್ಲಿ ಎರಡು ಮಾತಿಲ್ಲ. ಒಂದು ಎಲ್ಲ ವಕೀಲರಿಗೂ ಅವರ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕಂತೇಳಿ ಇಡೀ ರಾಜ್ಯದಲ್ಲಿ 196 ಬಾರ್ ಅಸೋಸಿಯೇಷನ್ಗಳಿವೆ. ಅದೇ ರೀತಿಯಾಗಿ ಅಲ್ಲಿರ್ತಕ್ಕಂಥ ವಕೀಲ ಸಂಘದ ಸದಸ್ಯರು ಆ ನಿರ್ಣಯವನ್ನು ತೊಗೊತಾರೆ. ಎಲ್ರಿಗೂ ವಕೀಲರಿಗೆ ಒಳ್ಳೆಯದಾಗುವಂಥ ನಿರ್ಣಯವನ್ನು ಅವ್ರು ತೊಗೊತಾರೆ ಅನ್ನುವಂಥ ಮಾತನ್ನು ಮಾಸ್ ಟಿ ವಿಯ ಮುಖಾಂತರ. ನನ್ನದು ಯಾವುದೇ ರೀತಿಯಾದ ವೈಯಕ್ತಿಕ ಹಿತಾಸಕ್ತಿಗಳು ಇರಲ್ಲ. ನಾನು ಅಧ್ಯಕ್ಷನಿದ್ದಾಗ ಅಧ್ಯಕ್ಷನಾಗಿ ರಾಜ್ಯದ ವಕೀಲರ ಪರಿಷತ್ತಿಗೆ, ರಾಜ್ಯದ ವಕೀಲರಿಗೆ ಒಳ್ಳೆಯ ಆಗುವಂಥದ್ದು ಕಾನೂನಾತ್ಮಕ ನಿರ್ಣಯಗಳನ್ನು ನಾನು ತೆಗೆದುಕೊಂಡಿದ್ದೀನಿ ಅನ್ನುವಂಥ ಮಾತನ್ನು ಈ ನಿಟ್ಟಿನಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರ್, ಈಗ ತಾವು ಅಧ್ಯಕ್ಷ ಆದಮೇಲೆ ಅಂದರೆ ಏನು ನಮ್ಮ ಕರ್ನಾಟಕ ಬಾರ್ ಕೌನ್ಸಿಲ್ ಚೇರ್ಮನ್ ಆದ್ವಿ, ಅಲ್ಲಿಂದ ವಕೀಲ ಪರವಾಗಿ ಸುಮಾರು ಅಭಿವೃದ್ಧಿ ಕೆಲಸಗಳಾಗಲಿ ಸುಧಾರಣೆ ಕೆಲಸಗಳಾಗಲಿ ಮಾಡ್ಕೊಂಡ್ಬಂದಿದ್ದೀರಾ. ಇದೇ ರೀತಿ ಈ ಮುಂದಿನ ಚುನಾವಣೆಯಲ್ಲಿ ನಿಮ್ಮನ್ನು ಸೋಲಿಸಬೇಕು ಅಂತ ಏನಾದರೂ ಈ ಬದಲಾವಣೆ ಆಗಿದೆಯಾ ಅಂತೇಳಿ ನಮಗೆ ಭಾಳ ಬಿರುಸಿನ ಒಂದು ವಿಶ್ಲೇಷಣೆ ಇದ್ರ ಬಗ್ಗೆ ಹೇಳ್ತೀರಿ ಸರ್. ಸೋಲು ಗೆಲುವು ಇರುವುದು ಮತದಾರರಲ್ಲಿ. ಇಡೀ ರಾಜ್ಯದ ಮತದಾರರು ಇವತ್ತಿನ ದಿವಸ COP ಅರ್ಜಿ ಕೊಟ್ಟವರು ಏನಿದಾರಲ್ಲ, ಅವರು ಯಾವ ವ್ಯಕ್ತಿನ ಸೋಲಿಸ್ಬೇಕು, ಯಾವ ವ್ಯಕ್ತಿನ ಗೆಲ್ಲಿಸ್ಬೇಕು ಅನ್ನೋಂಥ ಮಾತನ್ನು ಅವ್ರು ನಿರ್ಣಯ ತೊಗೊತಾರೆ. ಯಾವ ಒಬ್ಬ ವ್ಯಕ್ತಿಯಿಂದನೂ ಆ ಕೆಲಸ ಆಗಲ್ಲ. ಪ್ರಾಮಾಣಿಕತೆ ಕೆಲಸ ಮಾಡೋರಿಗೆ ಗೆಲುವು ಸಾಕಷ್ಟು ಇರುತ್ತೆ ಅನ್ನುವಂಥ ಮಾತನ್ನು ಮಾಸ್ ಟಿ ವಿಯ ಮುಖಾಂತರ ಹೇಳಿಕೆ ಇಷ್ಟಪಡ್ತೀನಿ. ಸಾಕಷ್ಟು ಜನ ಮುಂದಿನ ಚುನಾವಣೆಯಲ್ಲಿ ನೀವು ಸ್ಪರ್ಧೆ ಮಾಡಬೇಕು, ವಕೀಲ ಸೇವೆಯನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದ್ರ ಜೊತೆಗೆ ನಿನ್ನೆ ಇವತ್ತಿನ ದಿವಸ ಫೋನ್ ಮಾಡಿ ಹೇಳ್ತಿದ್ದಾರೆ, ಈಗ ನಾಮಿನೇಟೆಡ್ ಆಗಿದ್ರಿ, ಮುಂದಿನ ದಿನದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಯಾವ ರೀತಿ ಇದೆ, ಕಾನೂನಾತ್ಮಕವಾಗಿ ಇನ್ನೂ ಅಭಿವೃದ್ಧಿ ಕೆಲಸವನ್ನು ಕಟ್ಟುನಿಟ್ಟಾಗಿ ತೆಗೆದುಕೊಳ್ಳುವಂಥ ಆಶೀರ್ವಾದವನ್ನು ಇಡೀ ರಾಜ್ಯದ ವಕೀಲರು ನನಗೆ ವಾಟ್ಸಪ್ ಮುಖಾಂತರ, SMS ಮುಖಾಂತರ ಹಾಗೂ ಫೋನ್ ಮುಖಾಂತರ ತಿಳಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನೊಳಗೆ ವಕೀಲರ ಸೇವೆಯನ್ನು ಮಾಡಲು ಮತ್ತೆ ನಾನು ಸ್ಪರ್ಧೆ ಮಾಡಲು ನಿರ್ಧರಿಸಿದ್ದೇನೆ. ಸರ್, ಈಗಾಗಲೇ ಮುಂದೆ ಚುನಾವಣೆಯಲ್ಲಿ ತಾವು ಭಾಗವಹಿಸಬೇಕು ಅಂತ ಇದ್ದೀರಾ ಸರ್? ಈಗಾಗಲೇ ಇಡೀ ರಾಜ್ಯದ ವಕೀಲರ ಅಪೇಕ್ಷೆ ಇದೆ. ಈ ಏನು ಕೆಲಸಗಳನ್ನು ಈ ಹಿಂದೆ ಆಗಲಾರದಂಥ ಕೆಲಸಗಳನ್ನು ನೀವು ನಿರ್ಣಯ ಮಾಡಿದಿರಿ, ಆ ನಿರ್ಣಯಗಳು ಇನ್ನೂ ಸಾಕಷ್ಟು ಕೆಲಸಗಳು ಆಗಬೇಕಾಗಿದೆ. ಆ ನಿಟ್ಟಿನೊಳಗೆ ನೀವು ಕೆಲಸ ನಿಲ್ಲಲೇಬೇಕು ಅಂತ ಒತ್ತಡ ಇರೋದ್ರಿಂದ ನಾನು ನಿಲ್ಲಕ್ಕೆ ಈಗಾಗಲೇ ನಿರ್ಧಾರ ಮಾಡಿದ್ದೀನಿ. 1961 ಅಡ್ವೊಕೇಟ್ ಆ್ಯಕ್ಟ್ ಬಂದಮೇಲೆ ನಾನು ಅಧ್ಯಕ್ಷನಾದ ಮೇಲೆ ಪ್ರಪ್ರಥಮ ಬಾರಿಗೆ ವಕೀಲರಾಗಿ ನೋಂದಾವಣಿ ಆದವರು ಯಾರು ಎಂಪ್ಲಾಯ್ಮೆಂಟ್ ಮಾಡ್ತಾರೋ ಸಸ್ಪೆನ್ಷನ್ ಮಾಡ್ಕೊಂಡಿದ್ದಿಲ್ಲ. ಪ್ರಥಮ ನಿರ್ಧಾರ ತೊಗೊಂಡಾಗ 2,000 ಜನ ಸಸ್ಪೆನ್ಷನ್ ಮಾಡಿಕೊಂಡ್ರು. ಇವತ್ತಿನ ದಿವಸ 55,000 ಜನ ಎಲ್ಲಿದ್ದಾರೆ ಅನ್ನೋದು ಇವತ್ತಿನವರೆಗೂ ಸಿಗ್ತಾಯಿಲ್ಲ. ಅವ್ರು ನೌಕರಿ ಮಾಡ್ತಾಯಿದ್ದಾರೋ ಅಥವಾ ಬೇರೆ ಉದ್ಯೋಗ ಮಾಡ್ತಾಯಿದ್ದಾರೋ, ಏನು ಮಾಡ್ತಾಯಿದ್ರು ಅಂತ ಅದನ್ನು ಮಾಡುವ ಸಲುವಾಗಿ COP ಆ್ಯಕ್ಟನ್ನು ನಮ್ಮ ಭಾರತೀಯ ವಕೀಲರ ಪರಿಷತ್ ತಂದಿದೆ. ಆ ಕೆಲಸವನ್ನು ಈ ಕಾಮರೆಡ್ಡಿಯವರು ಮಾಡಿ ಮುಗಿಸ್ತಾರೆ ಅಂತ ಹೇಳ್ತೀನಿ. ಮುಂದಿನ ದಿನಮಾನದಲ್ಲಿ ಇಡೀ ರಾಜ್ಯದ ವಕೀಲರು ಏನು ನಮಗೆ ಸಲಹೆ ಸೂಚನೆ ಕೊಡ್ತಾರೆ ಅದನ್ನು ಪಾಲಿಸಿ ಕೆಲಸ ಮಾಡಲಿಕ್ಕೆ ಸದಾ ಸಿದ್ಧನಿದ್ದೀನಿ ಅನ್ನೋಂಥ ಮಾತನ್ನು ಹೇಳಿಕ್ಕೆ ಇಚ್ಛೆಪಡ್ತಾರೆ. ಸರ್, ನಾವು ನಮ್ಮ ಚಾನಲ್ ಮೂಲಕ ತಾವೇನಾದರೂ ವಕೀಲ ಉತ್ತಮ ನಡೆಗೆ ಮತ್ತು ಅಭಿವೃದ್ಧಿಗೆ ತಾವಿಲ್ಲಿಯವರು ಏನು ಮಾಡಿದ್ರೆ ಅಂತೇಳಿ ತಾವು ತಿಳಿಸ್ಕೊಡ್ತೀರಾ? ನಾನು ಈಗಾಗಲೇ ತಾವು ಮಾಸ್ ಟಿ ವಿಯವರು ಪ್ರತಿಯೊಂದನ್ನು ಪ್ರತಿ ವಾರಕ್ಕೊಮ್ಮೆ 15 ದಿವಸಕ್ಕೊಮ್ಮೆ ತಾವು ನನ್ನನ್ನು ಇಂಟರ್ವ್ಯೂ ಮಾಡಿ ಇಡೀ ರಾಜ್ಯಕ್ಕೆ ಪರಿಚಯ ಮಾಡಿದ್ದೇನಾದರೂ ಅಭಿನಂದನೆ ಸಲ್ಲಿಸಬೇಕಾಗಿದ್ದರೆ ನಾನು ಎಲ್ಲ ವಕೀಲರ ಪರವಾಗಿ ಮಾಸ್ ಟಿ ವಿಯ ನಿರೂಪಕರಿಗೂ, ಆ್ಯಂಕರಿಂಗ್ ಅವರಿಗೂ ಹಾಗೂ ಡೈರೆಕ್ಟ್ರಿಗೂ ಒಂದು ಅಭಿನಂದನೆ ಸಲ್ಲಿಸ್ತೀನಿ. ಈಗಾಗಲೇ ಮಿಟ್ಲುಕೋಡ್ರು ಏನು ಕೆಲಸ ಮಾಡಿದ್ದಾರೆ ಅನ್ನೋದನ್ನು ನೀವು ರಾಜ್ಯದ ಎಲ್ಲ ವಕೀಲರು ತಿಳಿಸಿದ್ರಿ. ಸಂಕ್ಷಿಪ್ತವಾಗಿ ಹೇಳ್ಬೇಕಂದ್ರೆ ಇವತ್ತಿಂದು ಸಾಕಷ್ಟು ನಕಲಿ ವಕೀಲರಿದ್ದರು, ಅದರ ಜೊತೆಗೆ ಸಾಕಷ್ಟು ಡ್ರೆಸ್ ಕೋಡ್ಗಳಿದ್ದಿಲ್ಲ. ಅದರ ಜೊತೆಗೆ ಒಂದು ವಿಶೇಷ ಏನ್ಬೇಕಂದ್ರೆ ರಾಜ್ಯ ವಕೀಲರ ಪರಿಷತ್ತಿನಲ್ಲಿ ಇರತಕ್ಕಂಥ ಸ್ಟಾಫನ್ನು ಒಂದು ಸೆಕ್ಷನ್ ಬಿಟ್ಟು ಬೇರೆ ಸೆಕ್ಷನ್ಗೆ ಚೇಂಜ್ ಆಗಿದ್ದಿಲ್ಲ. ಇಡೀ ಸ್ಟಾಫನ್ನು ನಾನು 9 ತಿಂಗಳಲ್ಲಿ 3 ಬಾರಿ ಬದಲಾವಣೆ ಮಾಡಿದ್ದೀನಿ. ಇವತ್ತಿನ ದಿವಸ ಎಲ್ಲ ಸ್ಟಾಫು ಖುಷಿ ಪಡ್ತಿರೋದೇನೆಂದ್ರೆ ನಾವು ಒಂದೇ ಕೆಲಸ ಕಲ್ತಿದ್ವಿ, ನೀವು ಅಧ್ಯಕ್ಷ ಆದಮೇಲೆ ನಾವು ಎಲ್ಲ ಕೆಲಸಗಳನ್ನು ಕಲ್ತೀವಿ ಅನ್ನುವಂಥ ಮಾತನ್ನು ಇವತ್ತು ಅಭಿನಂದಿಸ್ತಾರೆ. ಜೊತೆಗೆ ಮೊನ್ನೆ ದಿವಸ ರಾಜ್ಯ ವಕೀಲ ಪರಿಷತ್ತಿನಲ್ಲಿ ಒಂದು ನಾವು ಎಕ್ಸಾಮನ್ನು ಕಂಡಕ್ಟ್ ಮಾಡಿದ್ವಿ. ಎಕ್ಸಾಮ್ ಕಂಡಕ್ಟ್ ಮಾಡಿದಾಗ ಎಲ್ಲ ಸದಸ್ಯರು ಸಹ ನಮ್ಮ ಸ್ಟಾಫ್ಗಳು ಕುಂತ್ಕೊಂಡು ಚರ್ಚೆ ಮಾಡಿ ಅತಿ ಉತ್ಸಾಹದಿಂದ ಎಕ್ಸಾಮನ್ನು ಬರೆದ್ರು. ಆ ಎಕ್ಸಾಮನ್ನು ನೋಡಿದಾಗ ಪ್ರತಿಯೊಬ್ಬ ನಮ್ಮ ಸ್ಟಾಫು ಸಹ ಎಲ್ಲ ಮಾಹಿತಿಯನ್ನು ಪಡ್ಕೊಂಡು ಮುಂದಿನ ದಿನಮಾನದಲ್ಲಿ ವಕೀಲರಿಗೆ ತೊಂದರೆ ಆಗದ ರೀತಿಯಲ್ಲಿ ನಡ್ಕೊತಾರೆ ಅನ್ನುವಂಥ ಮಾತು ಹೇಳ್ತಾ, ಅದರ ಜೊತೆಗೆ ವಾಲಂಟ್ರಿ ಸಸ್ಪೆನ್ಷನ್ ತೆಗೆದ್ವಿ. ಅದರ ಜೊತೆಗೆ ಪ್ರಪ್ರಥಮ ಬಾರಿಗೆ ರಾಜ್ಯ ಎಲ್ಲ ವಕೀಲರ ಸಂಘದ ಪದಾಧಿಕಾರಿಗಳ ಸಭೆಯನ್ನು ನಾವು ಬ್ಯಾಂಕ್ವೆಟ್ ಹಾಲ್ನಲ್ಲಿ ಕರೆದ್ವಿ. ಆ ಬ್ಯಾಂಕ್ವೆಟ್ ಹಾಲ್ಗೆ ಸೆಂಟ್ರಲ್ ಮಿನಿಸ್ಟರ್ ಆದಂಥ ಕಿರಣ್ ರಿಜಿಜು ಅವರು, ಕರ್ನಾಟಕ ಕಾನೂನು ಮಂತ್ರಿಗಳಾದಂಥ ನಮ್ಮ HK ಪಾಲ್ರು ಬಂದು ಆ ಕಾರ್ಯಕ್ರಮದಲ್ಲಿ ಯಶಸ್ವಿ ಮಾಡಿದರು. ಅವತ್ತಿನ ದಿವಸ ಇಡೀ ರಾಜ್ಯದ 196 ಬಾರ್ನಲ್ಲಿ ಸುಮಾರು
75 ಬಾರ್ ಅಸೋಸಿಯೇಷನ್ದವ್ರು ಬಂದು ಪಾಲ್ಗೊಂಡು ತಮಗೇನು ಕಷ್ಟ ಸುಖ ಅಂತ ಕೇಳಿದರು. ಆ ಕಷ್ಟ ಸುಖಗಳನ್ನು ನಾವು ಅವ್ರು ಕೊಟ್ಟಂಥ ಅರ್ಜಿಯನ್ನು ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಕರ್ನಾಟಕ ಉಚ್ಚ ನ್ಯಾಯಾಲಯ, ಕರ್ನಾಟಕ ಸರ್ಕಾರ, ಕಾನೂನು ಮಂತ್ರಿಗಳು, PWD ಮಂತ್ರಿಗಳಿಗೂ ಸಹ ನಾನು ಅದನ್ನು ಕಳಿಸಿಕೊಟ್ಟು ಅದನ್ನು ಈಗಾಗಲೇ ಎಕ್ಸಿಕ್ಯೂಟ್ ಮಾಡುವಂಥದ್ದನ್ನು ಮೋರ್ ದೆನ್ 75% ಕೆಲಸವನ್ನು ಎಕ್ಸಿಕ್ಯೂಟ್ ಮಾಡಿದ್ದೀನಿ. ಮುಂದಿನ ದಿನಮಾನದಲ್ಲಿ ಬಂದಂಥ ಅಧ್ಯಕ್ಷರು ಅವೇನು ಬಿಟ್ಟಂಥ ಕೆಲಸಗಳದವಲ್ಲ ಅವ್ನು ಕಂಪ್ಲೀಟ್ ಮಾಡಲಿ ಅಂತ ಹೇಳ್ತಾ, ಅದರ ಜೊತೆಗೆ ಡಿಸಿಪ್ಲಿನರಿ ಕಮಿಟಿ ಇರಲಿ, ಎನ್ರೋಲ್ಮೆಂಟ್ ಇಡೀ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ 3,000 ಜನರು ಸೇರಿಕೊಂಡು ಅಂಬೇಡ್ಕರ್ ಭವನದಲ್ಲಿ ಎನ್ರೋಲ್ಮೆಂಟ್ ಮಾಡಿದ್ವಿ. ಆ ಎನ್ರೋಲ್ಮೆಂಟ್ ಮಾಡಿದಂಥ 3,000 ಜನರು ಸಹ ಭಾಳ ಖುಷಿಪಟ್ಟರು. ನಮ್ಮ ಕರ್ನಾಟಕದ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಂಥ ವಿಭು ಬಕ್ರು ಅವರು ಅವ್ರಿಗೆ ಪ್ರಮಾಣ ವಚನ ಬೋಧಿಸಿದ್ದು ಅತಿ ಒಂದು ಹೆಮ್ಮೆಯ ವಿಷಯ ನನ್ನ ಅಧಿಕಾರಾವಧಿಯಲ್ಲಿ ಅಂತ ಹೇಳ್ತಾ, ಅದರ ಜೊತೆಗೆ ನಾನು ಬಂದ ಮೇಲೆ ಯಾವುದೇ ಕಂಪ್ಲೇಂಟ್ಗಳು ಬಂದರೂ ಪ್ರತಿ ವಾರ ಅದನ್ನು ಡಿಸ್ಪೋಸಲ್ ಮಾಡಿ ಅತಿ ಶೀಘ್ರದಲ್ಲಿ ಡಿಸ್ಪೋಸಲ್ ಆಗುವಂಥ ವ್ಯವಸ್ಥೆ ಮಾಡಿದ. ಅದರ ಜೊತೆಗೆ ಕರ್ನಾಟಕ ಅಡ್ವೊಕೇಟ್ ವೆಲ್ಫೇರ್ ಫಂಡ್ ಆ್ಯಕ್ಟು ನಾನು ಬಂದಾಗ ಒಂದು 3 ಜನ ನಾಮಿನೇಟೆಡ್ ಆಗಬೇಕಾಯಿತು. ಇಮಿಡಿಯೇಟ್ಲಿ ನಾನು ನಾಮಿನೇಟೆಡ್ ಸರ್ಕಾರದಿಂದ ಮಾಡಿಸಿ ಎಲ್ಲ ವೆಲ್ಫೇರ್ ಫಂಡ್ ಆ್ಯಕ್ಟನ್ನು ಏನು ಕ್ಲೇಮ್ ಕೊಡಬೇಕಾಗಿದೆ, ಡೆತ್ ಆಗಲಿ, ಇಂಜುರಿ ಆಗಲಿ, ಮೆಡಿಕಲ್ ಆಗಲಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೀನಿ. ಇದು ಎಲ್ಲವೂ ಯಾರಿಗೆ ಸಲ್ಲಬೇಕಪ್ಪ ಅಂದ್ರೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ವಕೀಲರು ನನಗೆ ಬ್ರೀಫನ್ನು ಕೊಟ್ಟರು. ಕೆಲವೊಂದಿಷ್ಟು ವಕೀಲ ಸಂಘದಲ್ಲಿ ಡಿಸ್ಪ್ಯೂಟ್ಗಳು ಬಂದಾಗ ಡಿಸ್ಪ್ಯೂಟ್ಗಳನ್ನು ನಾವು ರಾಜಿ ಸಂಧಾನ ಮುಖಾಂತರ ಒಂದು 5 ರಿಂದ 6 ಅಸೋಸಿಯೇಷನ್ನ ಡಿಸ್ಪ್ಯೂಟನ್ನು ನಾವು ಮುಗಿಸಿದ್ದೀವಿ. ನನಗೂ ಒಂದು ಆಶಾಭಾವನೆ ಇದೆ, ಎಲ್ಲ ವಕೀಲ ಸಂಘಗಳು ಒಗ್ಗಟ್ಟಾಗಿ ಮುಂದಿನ ದಿನಮಾನದಲ್ಲಿ ರಾಜಕೀಯದಲ್ಲಿ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ದೇಶವನ್ನು ಮುನ್ನಡೆಸಲಿಕ್ಕೆ ನಮ್ಮ ವಕೀಲರು ಕಂಕಣಬದ್ಧರಾಗಿದ್ದಾರೆ ಅನ್ನುವಂಥ ಮಾತನ್ನು ಈ ಮಾಸ್ TV ಮುಖಾಂತರ ನಮ್ಮ ಎಲ್ಲ ವೀಕ್ಷಕರಿಗೆ ಹೇಳಲಿಕ್ಕೆ ಇಚ್ಛೆಪಡ್ತಾರೆ. ಏನು ನೀವು ಯಾವಾಗಲೂ ವಕೀಲ ಪರ ಇರ್ತೀರಾ, ವಕೀಲ ಪರ ನಿಲ್ತೀರಾ ಅಂತ ಹೇಳ್ತಾ ಹೇಳಿದ್ರಿ, ಭಾಳ ಖುಷಿ ಆಯಿತು. ಈಗ ಮುಂದಿನ ದಿನಗಳಲ್ಲಿ ತಾವು ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀರಾ. ನಮ್ಮ ಚಾನಲ್ ಮೂಲಕನೂ ನಮಗೆ ಒಂದು ಶುಭಾಶಯ ಕೊಡ್ತೀವಿ. ನನ್ನ ಜೊತೆಗೆ ಇವತ್ತಿನ ದಿವಸ ಹರ್ಷ ಮುತಾಲಿಕ್ ಅವರು ಹಾಗೂ ರಾಜಶೇಖರ್ ಅವರು ಹಾಗೂ ಮಂಜುನಾಥ್ ವಕೀಲರು ಸಹ ವೇದಿಕೆ ಮೇಲಿದ್ದಾರೆ. ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ನಾನು ಮಾಸ್ TVಯ ಪರವಾಗಿ, ಇಡೀ ರಾಜ್ಯದ ವಕೀಲರ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಅವ್ರಿಗೂ ಸಹ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಧನ್ಯವಾದಗಳು.